ನಾವು ಭಾಗವಹಿಸ್ತಾ ಇದ್ದೀವಿ. ಶಾಸಕರು, ಸಚಿವರು, ಪ್ರಮುಖ ನಾಯಕರು ಕೂಡ ಎಲ್ಲ ಡೆಲ್ಲಿಗೆ ಇವತ್ತು ಸಾಯಂಕಾಲ ಹೋಗ್ತಾ ಇದೀವಿ. ನಾಳೆ 11 ಗಂಟೆಗೆ ನಿಗದಿ ಮಾಡಿದ್ದಾರೆ ಪ್ರತಿಭಟನೆ. ಪ್ರತಿಭಟನೆ ಈಗ ನಿಮ್ಗೆ ಗೊತ್ತಾಗಿದೆ. ನಿನ್ನೆ ಕೂಡ ಸಿಎಂ ಅವರು ಯಾಕೆ ಪ್ರತಿಭಟನೆ ಮಾಡ್ತಾ ಇದೀವಿ, ಕಳೆದ 10 ವರ್ಷಗಳಲ್ಲಿ ಎಷ್ಟು ದುಡ್ಡು ಬರಬೇಕಾಗಿತ್ತು ನಮ್ಮ ರಾಜ್ಯಕ್ಕೆ, ಬಂದಿಲ್ಲ ಅನ್ನೋದು ಗಮನ ಸೆಳೆಯಲಿಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್, ಈಗ ಕಾಂಗ್ರೆಸ್ಗೆ ಒಂದು ಪಟ್ಟಿ ಸಲ್ಲಿಕೆ ಆಗಿದೆ ಸರ್. ಅದರಲ್ಲಿ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರ ಸಿಂಗಲ್ ಹೆಸರು ಶಿಫಾರಸ್ ಮಾಡಿದ್ದಾರೆ. ತಾವೇ ಅನಿವಾರ್ಯ ಆದ್ರ ಅಂತ ಬೆಳಗಾವಿಗೆ ಸರ್, ಅದನ್ನು ಬಿಟ್ಟು ಪ್ರಬಲ ಕ್ಯಾಂಡಿಡೇಟ್ ಯಾರು ಇಲ್ವಾ? ಇಲ್ಲ, ಇನ್ನು ಯಾವ್ದು ಶಿಫಾರಸ್ ಮಾಡಿಲ್ಲ, ಚರ್ಚೆ ಆಗಬೇಕಾಯ್ತು ಕೊನೆ ಅಂತ ಅದಕ್ಕೆ. ಸೊ ನೋಡೋಣ ಪಕ್ಷ ಯಾವ ರೀತಿ ತೀರ್ಮಾನ ತಗೊಂಡು ಕಾದು ನೋಡ್ಬೇಕಷ್ಟೇ. ನಾವು ರಿಕಮೆಂಡ್ ಮಾಡಿದ ಬೇರೆ ಹೆಸರುಗಳಿದೆ. ಸೊ ನಮ್ಮ ಹೆಸರು ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಬೇರೆ ಹೆಸರು ನಾವು ರಿಕಮೆಂಡ್ ಮಾಡಿದೀವಿ. ಅಂತಿಮವಾಗಿ ನೋಡೋಣ ಏನ್ ತೀರ್ಮಾನ ಮಾಡ್ತಾರೆ. ಪಕ್ಷ ಚರ್ಚೆ ಮಾಡ್ತೀವಿ, ಇನ್ನೂ ಫೈನಲ್ ಆಗಿಲ್ಲ. ಇಲ್ಲ, ಯಾವುದೇ ಇನ್ನುವರೆಗೆ ಚರ್ಚೆ ಆಗಿಲ್ಲ. ಯಾವುದೇ ಮಂತ್ರಿಗಳ ಸ್ಪರ್ಧೆ ಮಾಡೋದಕ್ಕಂತೂ ಆಗಿಲ್ಲ, ಅಥವಾ ನಾನು ವೈಯಕ್ತಿಕವಾಗಿ ಆಗ್ಬೇಕಂತ ಇನ್ನೂ ಕೂಡ ಎಲ್ಲೂ ಚರ್ಚೆ ಆಗಿಲ್ಲ. ಸರ್, ಈಗ ಉಸ್ತುವಾರಿ ಸಚಿವರಿಗೆ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ, ಶಾಸಕರನ್ನು ಹೊಣೆ ಕೊಟ್ಟಿದ್ದಾರೆ. ತಮ್ಮ ಜಿಲ್ಲೆಯವರು ಎಲ್ಲರೂ ಬರ್ತಾರೆ. ನಮ್ಮ ಜಿಲ್ಲೆ ಆಲ್ರೆಡಿ ಹೋಗಿದ್ದಾರೆ. ಬೆಳಗಾವಿನಿಂದ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೆ. ನಾನು ಸಾಯಂಕಾಲ ಹೋಗ್ತಾ ಇದ್ದೇನೆ. ನಮ್ಮರು ಆಲ್ಮೋಸ್ಟ್ ಎಲ್ಲ ಶಾಸಕರು ಹೋಗಿದ್ದಾರೆ. ಇದು ಔಪಚಾರಿಕವಾಗಿ ಎಷ್ಟಾಗುತ್ತೆ ಸರ್? ಮುಂದೆ ಹಿಂಗೆ ಗೊತ್ತಿಲ್ಲ, ನೋಡೋಣ. ಅದಕ್ಕೇನು ಸಿಎಂ ಅವರು ಇದ್ದಾರೆ, ಡಿಸಿಎಂ ಇದ್ದಾರೆ. ಅವ್ರು ಅಂತಿಮವಾಗಿ ತೀರ್ಮಾನ ಯಾವ ರೀತಿ ತೆಗೆದುಕೊಳ್ತಾರೋ ಆ ರೀತಿ ಪಕ್ಷ ಸರ್ಕಾರ ನಡಿಬೇಕಾಗುತ್ತೆ. ನೋಡೋಣ, ಕಾದ್ ನೋಡೋಣ. ತನ್ನ ಅಳಿವುಳಿಯ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದೆ ದೆಹಲಿಯಲ್ಲಿ ಅನ್ನೋಂಥದ್ದು ಈಗ ಅವ್ರು ಹೇಳ್ತಾರೆ, ಹೇಳಿ ಅದಕ್ಕೆಲ್ಲ ನಾವು ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಸೊ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ಇದರಲ್ಲಿ ಯಾರದೇ ಪ್ರಶ್ನೆ ಇಲ್ಲ. ನಮ್ಮ ಹಕ್ಕುಗಳನ್ನ ನಾವು ಕೇಳ್ತಾ ಇದೀವಿ. ಅವ್ರದ್ದು ಇದು ಪ್ರಶ್ನೆ ಇಲ್ಲ. ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ನಮ್ಮ ಪಾಲನ್ನ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಈ ಹೋರಾಟ. ಸರ್, ಆಮೇಲೆ ಇನ್ನೊಂದು, ಈ ನೆಲಮಂಗಲ ಟೋಲು ಅದು ಪೀರಿಯಡ್ ಮುಗಿದು 2020-2021 ಮುಗಿದಿದೆಯಂತೆ. ಇನ್ನೂ ಟೋಲ್ ವಸೂಲಿ ಮಾಡ್ತಾ ಇರೋ ವಿಡಿಯೋ ವೈರಲ್ ಆಗಿದೆ ಸರ್. ಅದು ನ್ಯಾಷನಲ್ ಹೈವೇದ ಅವ್ರದ್ದು ಕೇಳ್ತೀವಿ. ಯಾಕಂದ್ರೆ ಅದು ಅವ್ರದ್ದು ನ್ಯಾಷನಲ್ ಹೈವೇದವ್ರು ಮಾಡ್ತಾರೆ. ಸೊ ಕೇಳೋಣ ಏನಾಗಿದೆ. ಹಂಗಿದ್ರೆ ಅವ್ರ ಗಮನಕ್ಕೆ ತರ್ತೀವಿ. ಸರ್, ಗುತ್ತಿಗೆ ಅವಧಿ ಮುಗಿದು 20 ವರ್ಷ ಆಗಿದೆ. ಅದಾದ್ರೂ ಕೂಡ ಡೈಲಿ ರೋಡಿಗಳನ್ನ ಮುಂದೆ ಇಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ನಮ್ಮ ನಿಯಂತ್ರಣ ಬರೋಲ್ಲ. ನ್ಯಾಷನಲ್ ಹೈವೇದ ಅವರು ಸರ್ಕಾರದಿಂದ ಒಂದು ಕ್ರಮ ಆಗ್ಬೇಕಲ್ಲ. ಮಾಡ್ತೀವಿ. ನೀವು ಈ ಗಮನಕ್ಕೆ ತಂದ್ರೆ ಖಂಡಿತವಾಗಿ 2 ವರ್ಷದಿಂದ ನಡೆಸ್ತಿದ್ದಾರೆ. ಈಗ 2 years ಇಂದ ಸರ್ಕಾರ ಗಮನಕ್ಕೆ ಆಶ್ಚರ್ಯ ಸರ್. ಇಲ್ಲ, ಅದು ಯಾವ್ದು ನಿಯಂತ್ರಣ ಮಾಡೋದು, ಟೆಂಡರ್ ಮಾಡೋದು ನ್ಯಾಷನಲ್ ಹೈವೇ. ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಸರ್ವಿಸ್ ರೋಡ್ ಬಿಡಬೇಕು. ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇಲ್ದಲೆ ಅವಧಿ ಮುಗಿದಿದ್ರು ಕೂಡ ಬಲವಂತವಾಗಿ ನೋಡೋಣ. ಯಾಕಂದ್ರೆ ನೇರವಾಗಿ ನಮ್ಮ ಇಲಾಖೆಗೆ ಬಂದ್ರೆ ನಾವು ಕ್ರಮ ಕೈಕೊಳ್ತಿದ್ವಿ. ನಮ್ಮ ಇಲಾಖೆ ಎಲ್ಲ ಆದ್ರೂ ಇದ್ದಿದ್ದು ಸೀರಿಯಸ್ ಆಗಿದೆ, ಗಮನಕ್ಕೆ ತರ್ತೀವಿ ಖಂಡಿತವಾಗಿ. ಖಂಡಿತವಾಗಿ ಅವ್ರು ಇಮಿಡಿಯೇಟ್ ಇವತ್ತೇ ಹೇಳ್ತೀವಿ ಅವ್ರಿಗೆ. ಆ ರೀತಿ ಮುಗಿದಿದ್ರೆ ಅವ್ರೇನೋ ಓರಲ್ ಆಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಡೆಸಲಿಕ್ಕೆ, ಅಥವಾ ಇಲ್ಲದೆ ನಡೆಸ್ತಿದಾರ. ಅದ್ರಲ್ಲಿ 2-3 ವಿಷಯ ಇದೆ. ನೋಡೋಣ. ಇಲ್ಲ ಟೆಂಡರ್ ಮಾಡ್ಬೇಕು, ಹೊಸ ಟೆಂಡರ್ ಮಾಡ್ಲಿಕ್ಕೆ ಕೇಳ್ತೀವಿ ಬೇಕಾದ್ರೆ. ನಿಮ್ದೊಂದು ಅಧಿಕಾರಿಗಳ ತಂಡ ಕಳ್ಸಿಕೊಡಿ ಸರ್ ಪ್ಲೀಸ್. ಯಾಕಂದ್ರೆ ಅಲ್ಲೆಲ್ಲ ದಬ್ಬಾಳಿಕೆ ಮಾಡ್ತಾರಂದ್ರೆ ಕಾರು ಚಾಲಕರನ್ನೆಲ್ಲ ಹಿಡಿದು. ಇಲ್ಲ, ಅದನ್ನ ಖಂಡಿತವಾಗಿ ನಾವು ಗಮನ ಹರಿಸ್ತೀವಿ. ನಿಮ್ಮ ಇವ್ರ ಪಿಎಗಳ ಹತ್ರ ನೋಡ್ಸಿರ್ಬೇಕಾದ್ರೆ ಹೆಂಗೆ ರೋಡಿಗಳೆಲ್ಲ ಬಂದು ಅಟ್ಯಾಕ್ ಮಾಡ್ತಾರೆ ಯಾರು ಪ್ಯಾಸೆಂಜರ್ಸ್ ಮೇಲೆಲ್ಲ. ಇಲ್ಲ, ಖಂಡಿತವಾಗಿ ಗಮನ ಹರಿಸಿ. ಸೀರಿಯಸ್ ಮ್ಯಾಟರ್ ಇದೆ. ನ್ಯಾಷನಲ್ ಇದಾರ, ಅವರು PD ಅದಾರ, ಪ್ರಾಜೆಕ್ಟ್ ಡೈರೆಕ್ಟರ್, ಅವ್ರ ಗಮನಕ್ಕೆ ತರ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.